ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲೋಗಿದ್ದೀವಿ ಅಂತ ಹೇಳಿದ್ರೆ ಮೇಲ್ಕೋಟೆಗೆ ಹೋಗಿರೋದು. ನಾಳೆ ವೈರಮುಡಿ ಬ್ರಹ್ಮೋತ್ಸವ ಇರೋದ್ರಿಂದ ಇವತ್ತು ನೈಟೆಲ್ಲ ಫುಲ್ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಇದೆ. ಅದನ್ನು ನೋಡೋಕ್ಕೆ ಅಂತ ಹೋಗಿದ್ದು. ಹಾಗೆಯೇ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಕೂಡ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವೈರಮುಡಿ ಉತ್ಸವ ಬಂದು ಮಾರ್ಚ್ ಎಂಡು ಇಲ್ಲ ಅಂದರೆ ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ನಡೆಯುತ್ತೆ. ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಮೇಲ್ಗಡೆ ದೇವಸ್ಥಾನದ ಹತ್ರ ಕಾರ್ ಬಿಡಲ್ಲ, ಅದಕ್ಕೋಸ್ಕರ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗಬೇಕು ದೇವಸ್ಥಾನದ ಹತ್ರ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ತುಂಬಾ ಚೆನ್ನಾಗಿದೆ. ನೀವು ಕೂಡ ನಾಳೆ ವಿಸಿಟ್ ಮಾಡಿ ಮೇಲ್ಕೋಟೆಗೆ. ದೇವ್ರ ದರ್ಶನನೂ ಕೂಡ ಪಡ್ಕೋಬೋದು ಮತ್ತು ಲೈಟಿಂಗ್ಸ್ನೂ ಕೂಡ ನೋಡ್ಬೋದು. ಇದು ಬಂದು ಮೇಲ್ಕೋಟೆ ದೇವಸ್ಥಾನ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಮೇಲ್ಕೋಟೆಯಲ್ಲಿರುವಂಥ ಒಂದು ದೊಡ್ಡ ಕಲ್ಯಾಣಿ. 108 ಕಲ್ಯಾಣಿಗಳಿವೆ ಮೇಲ್ಕೋಟೆಯಲ್ಲಿ. ಅದರಲ್ಲಿ ಇದು ಒಂದು ಎಲ್ಲ ಕಲ್ಯಾಣಿಗಿಂತ ಇದು ತುಂಬ ದೊಡ್ಡದಾಗಿರುವಂಥ ಕಲ್ಯಾಣಿ. ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಮಾಡಿದ್ದಾರೆ ಅಂತ. ಈ ಕಲ್ಯಾಣಿನಲ್ಲಿ ತೆಪ್ಪೋತ್ಸವನೂ ಕೂಡ ನಡೀತದೆ. ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ದೇವರನ್ನು ಒಂದು ತೆಪ್ಪದ ಮೇಲೆ ಕೂರಿಸಿ ಎಳೆಯೋದು 3 ರೌಂಡ್, ಈ ಕಲ್ಯಾಣಿ ಸುತ್ತ 3 ರೌಂಡು ಒಳಗಡೆನೆ ಎಳ್ಕೊಂಡು ಬರ್ತಾರೆ. ಅದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಯಾವತ್ತು ಮಾಡ್ತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಡೇಟ್ ಗೊತ್ತಾದ ಮೇಲೆ ನಿಮಗೆ ಇನ್ಫಾರ್ಮ್ ಕೂಡ ಮಾಡ್ತೀನಿ. ಈ ಕಲ್ಯಾಣಿದು ಒಂದು ಹಿಸ್ಟ್ರಿನೇ ಇದೆ. ಏನಪ್ಪ ಅಂತ ಹೇಳಿದ್ರೆ, ಶ್ರೀಕೃಷ್ಣನು ಸಾಗರದಿಂದ ಭೂಮಿನ ಮೇಲ್ಗಡೆ ಎತ್ತಬೇಕಾದ್ರೆ ಶ್ರೀಕೃಷ್ಣನು ವರಾಹ ಅವತಾರನ ತಾಳ್ತಾರಂತೆ. ಆವಾಗ ಅವರ ದೇಹದ ಮೇಲಿಂದ 1-2 ಹನಿ ನೀರು ಬೆಟ್ಟದ ತುದಿಯಲ್ಲಿ ಬೀಳುತ್ತಂತೆ. ಆವಾಗ ಈ ಕಲ್ಯಾಣಿ ರೂಪ ತಾಳುತ್ತೆ ಅಂತ ಹೇಳ್ತಾರೆ. Thank you for watching this video.